ಕನ್ನಡದ ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ತನ್ನ ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚ ಸುತ್ತಿ ಸ್ಪಷ್ಟವಾಗಿ ಕನ್ನಡದಲ್ಲೇ ಮಾತನಾಡುತ್ತಾ ಪ್ರಪಂಚದ ಮೂಲೆ ಮೂಲೆಯ ಕಲೆ, ಸಂಸ್ಕೃತಿ, ಜೀವನ ಶೈಲಿ ಪರಿಚಯಿಸುವ ಮೂಲಕ ಈ ಯುವಕ ಯೂಟ್ಯೂಬ್, ಫೇಸ್ಬುಕ್ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನೇ ಉಂಟು ಮಾಡಿರುವ ವ್ಯಕ್ತಿ. ಇತ್ತೀಚೆಗೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿಯೂ ವೇದಿಕೆಗಿಟ್ಟಿಸಿಕೊಂಡು ಟಿವಿ ಪರದೆಯಲ್ಲಿಯೂ ಮಿಂಚಿದ್ದಾರೆ. ಪ್ರಸಿದ್ಧ ಮಾಧ್ಯಮಗಳು ಇವರ ಇಂಟರ್ವ್ಯೂ ಸಹ ಮಾಡಿದೆ. ಈ ನಡುವೆ ಕಳೆದ ತಿಂಗಳು ಕಮ್ಯುನಿಸ್ಟ್ ರಾಷ್ಟ್ರವಾದ ಚೀನಾಕ್ಕೆ ಪ್ರವಾಸಕ್ಕೆ ತೆರಳಿದ್ದ ಬ್ರೋ ಅಲ್ಲಿನ ಹಲವಾರು ಪಾಸಿಟಿವ್ ಹಾಗೂ ನೆಗೆಟಿವ್ ವಿಚಾರಗಳನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದರು. ಇದು ಸಾಮಾನ್ಯವಾಗಿ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೂ ಈಡು ಮಾಡಿತ್ತು. ಆದರೆ ನವೆಂಬರ್ ನಂತರದಲ್ಲಿ ಡಾಕ್ಟರ್ ಬ್ರೋ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವುದೇ ವಿಡಿಯೋವನ್ನ ಶೇರ್ ಮಾಡಿಲ್ಲ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಈ ಕುರಿತು ಯಾವುದೇ ಅಪ್ಡೇಟ್ ಸಹ ಮಾಡಿಲ್ಲ. ಸಂಪೂರ್ಣವಾಗಿ ಇನ್ಆಕ್ಟಿವ್ ಆಗಿದ್ದಾರೆ. ಇದು ಅವರ ಅಭಿಮಾನಿಗಳಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಡಾಕ್ಟರ್ ಬ್ರೋ ನಾಪತ್ತೆಯಾಗಿದ್ದಾರಾ? ಚೀನಾ ವಶದಲ್ಲಿದ್ದಾರಾ ಬ್ರೋ? ಕಮ್ಯುನಿಸ್ಟ್ ರಾಷ್ಟ್ರ ಗಗನ್ನನ್ನ ಬಂಧಿಸಿದೆಯಾ? ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅಂತೆ ಕಂತೆಗಳ ಕಥೆಗಳು ಹುಟ್ಟಿಕೊಂಡಿವೆ. ಇನ್ನು ಇದನ್ನೇ ನಂಬಿಕೊಂಡು ಮಾಧ್ಯಮಗಳು ಸಹ ಸುದ್ದಿಯನ್ನ ಬಿತ್ತರಿಸುತ್ತಿದೆ. ಆದರೆ ಈ ಎಲ್ಲಾ ಅನುಮಾನಗಳಿಗೆ ಉತ್ತರ ಎಲ್ಲಿದೆ ನೋಡಿ. ಡಾಕ್ಟರ್ ಬ್ರೋ ಚೀನಾಗೆ ಹೋಗಿದ್ದು ಹೌದು, ಅಲ್ಲಿನ ಸ್ಥಿತಿಗತಿಗಳ ಕುರಿತು ವಿಡಿಯೋ ಮಾಡಿದ್ದೂ ಸಹ ಹೌದು. ಆದರೆ ಅವರು ಚೀನಾ ಸರ್ಕಾರ ಬಂಧಿಸಿ ಜೈಲಿನಲ್ಲಿ ಇಟ್ಟಿಲ್ಲ. ಬದಲಾಗಿ ಸುರಕ್ಷಿತವಾಗಿ ಆಗಲೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ವಾಪಸ್ಸಾದ ನಂತರ ಕರ್ನಾಟಕದ ಹಲವು ಪ್ರಸಿದ್ಧ ತಾಣಗಳನ್ನ ಸುತ್ತುತ್ತಿದ್ದಾರೆ. ಅವರು ಮಾತ್ರವಲ್ಲ, ಅವರೊಂದಿಗೆ ಕನ್ನಡದ ಮತ್ತೋರ್ವ ಪ್ರಸಿದ್ಧ ಯೂಟ್ಯೂಬರ್ಗಳಾದ ಫ್ಲೈಯಿಂಗ್ ಪಾಸ್ಪೋರ್ಟ್ ಹಾಗೂ ಗ್ಲೋಬಲ್ ಕನ್ನಡಿಗ ಸದಸ್ಯರು ಸಹ ಜೊತೆಯಲ್ಲಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ಫೋಟೋಗಳಿವೆ ನೋಡಿ. ಇದು ಇದೇ ಡಿಸೆಂಬರ್ 6ನೇ ತಾರೀಕು ಶೃಂಗೇರಿಯಲ್ಲಿ ತೆಗೆದಿರುವ ಫೋಟೋ ಆಗಿದೆ. ಡಾಕ್ಟರ್ ಬ್ರೋ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಧಾರ್ಮಿಕ ಕ್ಷೇತ್ರಗಳು ಹಾಗೂ ಪ್ರವಾಸಿ ತಾಣಗಳಾದ ಶೃಂಗೇರಿ, ಆಗುಂಬೆ ಹಾಗೂ ಇನ್ನಿತರ ಸ್ಥಳಗಳಿಗೆ ಭೇಟಿ ನೀಡಿದ್ದು ಸುತ್ತಾಟದಲ್ಲೇ ಬ್ಯುಸಿಯಾಗಿದ್ದಾರೆ. ಆದರೆ ಅವರು ವಿಡಿಯೋ ಯಾಕೆ ಮಾಡುತ್ತಿಲ್ಲ, ಅವರ ಫಾಲೋವರ್ಸ್ಗೆ ಅಪ್ಡೇಟ್ ಏಕೆ ನೀಡುತ್ತಿಲ್ಲ ಎಂಬ ಉತ್ತರವನ್ನು ಅವರೇ ನೀಡಬೇಕಿದೆ. ಒಟ್ಟಾರೆ ಡಾಕ್ಟರ್ ಬ್ರೋ ಚೀನಾ ವಶದಲ್ಲಿದ್ದಾರಾ? ಚೀನಾ ಅವರನ್ನು ಬಂಧಿಸಿದೆ ಎಂಬೆಲ್ಲ ಸುದ್ದಿಗಳು ಅಂತೆ ಕಂತೆಗಳಾಗಿದ್ದು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂಬುದನ್ನು ನ್ಯೂಸ್ ಮಲ್ನಾಡ್ ನಿಮ್ಮ ಮುಂದೆ ಇಟ್ಟಿದೆ.